ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿದೆ. ನಿಮ್ಗಾಗ್ಲೇ ಗೊತ್ತಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 3-4 ತಿಂಗಳಿಂದ ಏನು ಬಿಡದಿ ಭಾಗದಲ್ಲಿ ನಡೀತಿರುವಂತಹ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಅಲ್ಲೂ ಒಂದು ಬೈಕ್ ರ್ಯಾಲಿಯನ್ನ ಮಾಡಿದ್ವಿ, ಯಶಸ್ವಿಯಾದಂತಹ ಬೈಕ್ ರ್ಯಾಲಿ. ಸುಮಾರು 7,500 ಎಕರೆ ಜಾಗವನ್ನ, ಫಲವತ್ತಾದ ಕೃಷಿ ಭೂಮಿ, ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಒಂದು ಮಲೆನಾಡು ಪ್ರದೇಶ ಅಂತಾನೆ ಕರಿಬಹುದು. ಬೈರಮಂಗಲ ಮತ್ತು ಕಂಚಗಾರ್ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 7,500 ಎಕರೆ ಕೃಷಿ ಭೂಮಿಯನ್ನ ಭೂಸ್ವಾಧೀನ ಮಾಡಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನಲ್ಲಿರುವಂತಹ ಏನು ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 2,000 ಚಿಲ್ಲರೆ ಎಕರೆ, ಅಲ್ಲೂ ಸಹ ಕೃಷಿ ಫಲವತ್ತಾದ ಕೃಷಿಯನ್ನೇ ಬೆಳೀತಾ ಇದ್ದಾರೆ. ಅದನ್ನ ಕೆಡಿಬಿ ಅವರು ಅಕ್ರಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿರುವಂತದ್ದು. ಇವತ್ತು ರಾಜ್ಯದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾರು ರಿಯಲ್ ಎಸ್ಟೇಟ್ ಕಂಪನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕೆಡಿಬಿ, ಬಿಡಿಎ, ಮೂಡಾ ಈ ರೀತಿಯಾದಂತಹ ಸರ್ಕಾರದ ಸಂಸ್ಥೆಗಳನ್ನೇ ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಶುರು ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಸುಮಾರು 13 ಗ್ರಾಮಗಳಲ್ಲಿ ಇರುವಂತಹ ಫಲವತ್ತಾದ ಕೃಷಿ ಭೂಮಿ, ಸುಮಾರು 2,823 ಎಕರೆ ಕೃಷಿ ಭೂಮಿಯನ್ನ ಬಲವಂತದಿಂದ ಏನು ರಾಜ್ಯ ಸರ್ಕಾರ ಕೆಡಿಬಿ ವತಿಯಿಂದ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವು ಇದೇನು ಹೋರಾಟ ಪ್ರಾರಂಭ ಆಯ್ತು, ಸುಮಾರು 23 ತಿಂಗಳಿಂದ ಈ ಹೋರಾಟ ಆಗಿರುವಂತದ್ದು. ನಾವು ಮೊದಲನೇ ದಿನದಿಂದನೂ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಏನು ಡಿಸಿ ಕಚೇರಿ ಮುಂದೆ ಸುಮಾರು ಇವತ್ತಿಗೆ 150 ದಿನ ಅಂತ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು. 150 ದಿನಗಳಿಂದ ಅನಿರ್ದಿಷ್ಟ ಅವಧಿವರೆಗೂ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಭಾಗದ ರೈತರು, ಅವ್ರಿಗೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಕಳೆದ 29ನೇ ತಾರೀಕು ನಮ್ಮ ಪಕ್ಷದ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ರೈತ ಮುಖಂಡರೆಲ್ಲ ಸೇರಿ ಕೆಆರ್ಎಸ್ ಪಕ್ಷ ಬೈಕ್ ರ್ಯಾಲಿಯನ್ನ ಮಾಡಬೇಕು, ಈ ಭಾಗದಲ್ಲಿರುವಂತಹ ರೈತರು ಇನ್ನು ಯಾರು ಕೆಲವು ಹೋರಾಟಕ್ಕೆ ಬಂದಿಲ್ಲ ಅವ್ರಿಗೂ ಒಂದು ಉತ್ತೇಜನ ಕೊಡಬೇಕು, ಅವರು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ನೀವು ಬೈಕ್ ರ್ಯಾಲಿ ಮಾಡಿದ್ರೆ ಅದರಿಂದ ಸಾಧ್ಯವಾಗುತ್ತೆ ಅಂತ ಏನು ಒಂದು ಮನವಿ ಮಾಡಿದ್ರು. ಆ ಮನವಿಯ ಪ್ರಕಾರ ಇದೇ 17ನೇ ತಾರೀಕು ಬರುವ ಸೋಮವಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತು ಈ ಭಾಗದ ರೈತರನ್ನೆಲ್ಲ ಸೇರಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಭಕ್ತರಲ್ಲಿ ಬೈರೇಗೌಡರು ಮತ್ತು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಬೈಕ್ ಜಾಥವನ್ನ ನಾವು ಆಯೋಜಿಸಿದ್ವಿ. ಸಂದರ್ಭದಲ್ಲಿ ಏನು ಇವತ್ತು ನಾವು ಪತ್ರಿಕಾ ಟಿಪ್ಪಣಿಯಲ್ಲಿ ಹೇಳಿದ್ದೀವಿ, ಸುಮಾರು 1,200ರಿಂದ 1,300 ರೈತರು ಉತ್ಪಾದನೆ ಮಾಡ್ಕೊಂಡ್ರೆ ಈ ಉತ್ಪಾದನೆಯಿಂದ ಬೀದಿಗಿಡುವಂತಹ ಕುಟುಂಬಗಳು, ಅದ್ರ ಜೊತೆಗೆ 500ರಿಂದ 600 ಕೂಲಿ ಕಾರ್ಮಿಕರು, ಏನು ಜಮೀನುಗಳಲ್ಲಿ ಕೂಲಿ ಮಾಡುವಂತಹ ರೈತರು ಸಹ ಬೀದಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದ್ರ ಜೊತೆಗೆ ಯಾವ ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ ರೈತ, ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ ರೈತ ಮುಂದಿನ ದಿನಗಳಲ್ಲಿ ಚಿಂತ ಮಾಡ್ಬೇಕಾಗುತ್ತೆ. ಈ ಕೆಡಿಬಿ ಅವ್ರೇನಾದ್ರು ನಿಜವಾಗ್ಲೂ ಅವ್ರೇನಾದ್ರು ಅಭಿವೃದ್ಧಿ ಮಾಡಿ ಏನಾದ್ರು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ತಂದು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ನಮ್ಮ ರೈತರು, ನಮ್ಮ ರೈತ ಮಕ್ಕಳು ಏನ್ ಮಾಡ್ತಾರೆ, ಒಂದು ಸೆಕ್ಯೂರಿಟಿ ಕೆಲಸನ, ವಾಚ್ಮನ್ ಕೆಲಸನ ಮಾಡ್ಬೇಕಾದಂತಹ ಸಂದರ್ಭಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಬಲವಂತದ ಭೂಸ್ವಾಧೀನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ಕೇವಲ ಚಿಕ್ಕಬಳ್ಳಾಪುರ ಅಂತಲ್ಲ, ಬಿಡದಿ ಅನ್ನೋದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಅಕ್ಷಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟ್ರೆ ರಾಜ್ಯ ಸರ್ಕಾರಗಳು, ನಾವು ನಿಜವಾಗ್ಲೂ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದ್ರ ಜೊತೆಗೆ ರೈತರ ಜಮೀನನ್ನ ಕೇಳೋದಕ್ಕೆ ಇವ್ರು ಯಾರು? ಕಷ್ಟಪಟ್ಟು ಕೃಷಿ ಮಾಡ್ತಾ ಇರುವಂತಹ ನಮ್ಮ ರೈತರ ಜಮೀನ್ಗಳನ್ನ ಕೇಳೋದಕ್ಕೆ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಸರ್ಕಾರ ಏನಾದ್ರು ನಮ್ಮ ರೈತರನ್ನ ಸಾಕ್ತಾ ಇದ್ಯಾ? ನಾವು ಬೆಳೆಯುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆದ್ರೆ ಕೃಷಿ ಭೂಮಿ ಮೇಲೆ ಇವ್ರಿಗೆ ಕಣ್ಣು, ಫಲವತ್ತಾಗಿ ಬೆಳೀತಾ ಇರುವಂತಹ ಭೂಮಿ ಮೇಲೆ ಇವ್ರಿಗೆ ಕಣ್ಣು ಯಾಕೆ? ಹಾಗಾಗಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರು ಎಲ್ಲಿವರೆಗೂ ಹೋರಾಟವನ್ನ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನ ಕೈ ಬಿಡೋವರೆಗೂ ನಾವು ಇವ್ರ ಜೊತೆ ನಿಲ್ಲುತ್ತೀವಿ ಅಂತ ಈ ಮುಖಾಂತರ ನಾನು ಮಾಧ್ಯಮದವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 17ನೇ ತಾರೀಕು ನಡೀತಾ ಇರುವಂತಹ ಏನು 13 ಗ್ರಾಮಗಳಿಗೂ ನಮ್ಮ ಬೈಕ್ ಜಾಥಾ 13 ಗ್ರಾಮಗಳಲ್ಲೂ ಸಂಚರಿಸುತ್ತೆ. ಆ ಭಾಗದ ಎಲ್ಲಾ ರೈತರಿಗೂ ಈ ಮುಖಾಂತರ ನಾನು ಮನವಿ ಮಾಡ್ಕೊಡೋದು, ಬನ್ನಿ ಜೊತೆ ಕೈ ಜೋಡಿಸಿ. ಇವತ್ತು ಕೃಷಿ ನಂಬಿ ಬದುಕ್ತಾ ಇದೀವಿ, ನಾವೇನ್ ತಿಂತೀವಿ ಮುಂದಕ್ಕೆ? ಇವತ್ತು ಇರುವಂತಹ ಕೃಷಿ ಭೂಮಿಯನ್ನೆಲ್ಲ ಇವರು ಅಕ್ರಮ ಮಾಡ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆಗೆ ಉಪಯೋಗಿಸಿದ್ರೆ ನಾವು ಬೆಳೆ ಎಲ್ಲಿ ಬೆಳೆಯಕ್ಕಾಗುತ್ತೆ? ಸುಮಾರು 500 ಎಕರೆ ಜಮೀನಿನಲ್ಲಿ ಇಲ್ಲಿ ಕೃಷಿಲಿ ರೇಷ್ಮೆ ಬೆಳೀತಾ ಇರುವಂತದ್ದು, ರಾಗಿ ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ. ಅನ್ನ ಏನ್ ತಿನ್ಬೇಕು ನಾವು? ಬೆಂಗಳೂರು ಸುತ್ತಮುತ್ತ ಇರೋರು ಇಲ್ಲಿ ಇರುವಂತ ಜಮೀನುಗಳನ್ನೆಲ್ಲ ನಾವು ನಾಶ ಮಾಡ್ಬಿಟ್ರೆ ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಹೊರದೇಶಕ್ಕೆ, ಗೌಡ್ರು ಹೇಳ್ತಾ ಇದ್ರು ಹೊರದೇಶಕ್ಕೆ ಇಲ್ಲಿಂದ ರಫ್ತಾಗುತ್ತೆ. ಇಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಆಲೂಗೆಡ್ಡೆ ತರಕಾರಿಗಳು ರಫ್ತಾಗುತ್ತೆ ಹೊರದೇಶಕ್ಕೆ, ಹೂವು ಹಣ್ಣು ಈ ರೀತಿಯಾದಂತದ್ದು. ಇದಕ್ಕೆ ನಮ್ಮ ಈರುಳ್ಳಿ ನಾವು ರಾಜ್ಯದಲ್ಲಿ ಹೇಳ್ತೀವಿ, ದೇಶದಲ್ಲಿ ಹೇಳ್ತೀವಿ,
ರೈತ ಭಾರತ ದೇಶದ ಬೆನ್ನೆಲುಬು ಅಂತ. ಇವತ್ತು ರೈತರ ಬೆನ್ನೆಲುಬನ್ನ ಮೂಳೆನ ಮುರಿಯೋದಕ್ಕೆ ಹೊರಟಿರುವಂತದ್ದು ಸರ್ಕಾರಗಳು. ಇದನ್ನ ನಾವು ಖಂಡಿಸ್ತೀವಿ. ಮತ್ತೊಮ್ಮೆ ತಮ್ಮೆಲ್ರಿಗೂ ಮುಖಾಂತರ ನಾವು ಮನವಿ ಮಾಡೋದು ಕೇವಲ ರೈತರು ಅಂತಲ್ಲ, ಕನ್ನಡ